ಒಂದು ಗಂಡು ಸಾಧನೆ ಮಾಡಬೇಕು ಅಂದ್ರೆ ಅವ್ರ ಹಿಂದೆ ಒಂದು ಹೆಣ್ಣು ಇರಲೇಬೇಕು. ಅದೇ ಒಂದು ಹೆಣ್ಣು ಸಾಧನೆ ಮಾಡಬೇಕು ಅಂದ್ರೆ ಅವರಿಗೆ ಗಂಡಿನ ಅವಶ್ಯಕತೆನೇ ಇರಲ್ಲ. ಈ ಮಾತನ್ನ ಎಷ್ಟು ಜನ ಒಪ್ತೀರಾ? ಮನೆಯಲ್ಲಿ ತಂದೆ ಇಲ್ಲ ಅಂದ್ರೂ ಹೇಗೋ ನಿಭಾಯಿಸ್ಬೋದು, ಆದ್ರೆ ತಾಯಿ ಇಲ್ಲ ಅಂದ್ರೆ ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಹೀಗೆ ಗಂಡಿಗಿಂತ ಹೆಣ್ಣು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಇದ್ದಾಳೆ. ಅವಳಿಗೆ ಮನೆಯಲ್ಲೇ ಇದ್ದು ಮನೆ ಹೇಗ್ ನಿಭಾಯಿಸೋದು ಅಂತಾನೂ ಗೊತ್ತು, ಹೊರಗೆ ಹೋಗಿ ದುಡ್ದು ಮನೆ ನಿಭಾಯಿಸೋದು ಹೇಗೆ ಅಂತಾನೂ ಗೊತ್ತು. ಮೊದ್ಲಿಂದನೂ ಹೆಣ್ಣು ಒಬ್ರಲ್ಲ ಒಬ್ರ ಮೇಲೆ ಡಿಪೆಂಡ್ ಆಗಿ ಬರ್ತಾ ಇರ್ತಾಳೆ. ಹುಟ್ಟಿದ ತಕ್ಷಣ ಒಂದು ಕಾಲೇಜ್ ಬರೋವರೆಗೂ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ತಾಳೆ. ಆಮೇಲೆ ಮದ್ವೆ ಆದ್ಮೇಲೆ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾಳೆ. ಆಮೇಲೆ ಏಜ್ ಆಗ್ತಾ ಆಗ್ತಾ ತನ್ನ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾಳೆ. ಹೀಗೆ ಯಾವಾಗ್ಲೂ ಡಿಪೆಂಡ್ ಆಗಿ ಇದ್ದು ಅವಳಿಗೂ ತನಗೋಸ್ಕರ ಏನಾದ್ರೂ ಒಂದ್ ಮಾಡ್ಬೇಕು, ನಾನು ದುಡಿಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಆದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಮು, ಮಕ್ಕಳನ್ನ ನೋಡ್ಕೊಳ್ಳೋದು, ಇದ್ರಲ್ಲೇ ಅವಳ ಸಮಯ ಆಗೋಗುತ್ತೆ. ಹೊರಗಡೆ ಹೋಗಿ ದುಡಿಯೋಕೆ ಅವಕಾಶನೇ ಸಿಗೋದಿಲ್ಲ. ಅಂತ ಹೆಣ್ಮಕ್ಳಿಗೆ ನಮ್ಮಲ್ಲಿದೆ ವೇದಿಕೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ನೀವು ಮನೆಯಲ್ಲೇ ಇದ್ದು ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಳ್ಳಕ್ಕೆ ಕೂಡಲೇ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.